ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾದಂತಹ ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿದಂತಹ ನಮ್ಮ ಉಪಾಧ್ಯಕ್ಷರಾದಂತಹ ಕೊಡಪಳ್ಳಿ ಅವರು ಇದ್ದಾರೆ ಮತ್ತು ಹಿರಿಯರು ಪೊಲೀಸ್ ಅಧಿಕಾರಿಯಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿಯಾಗತಕ್ಕಂತಹ ಒಂದು ನಮ್ಮ ಎಂ ಬಿ ಮೋಹನ್ ಕುಮಾರ್ ಅವರು ನಮ್ಮ ಉಪಾಧ್ಯಕ್ಷರಾದಂತಹ ಎಂ ಬಿ ಮೋಹನ್ ಕುಮಾರ್ ಅವರಿದ್ದಾರೆ. ನಮ್ಮ ಇವತ್ತಿನ ಸರ್ಕಾರಗಳು 1:5 ಅನುಪಾತದಲ್ಲಿ ಉದ್ಯೋಗವನ್ನು ಭರ್ತಿ ಮಾಡಬೇಕು. ಕೇವಲ ಹೈದರಾಬಾದ್ ಕರ್ನಾಟಕದ ಭಾಗದ ಮಾತ್ರ ಉದ್ಯೋಗವನ್ನು ಸೃಷ್ಟಿ ಮಾಡಿ ನೇಮಕಾತಿ ಮಾಡಿ ಇನ್ನು ಉಳಿದಂತಹ ಕಿತ್ತೂರು ಕರ್ನಾಟಕ ಇರ್ಬೋದು, ಕರಾವಳಿ ಕರ್ನಾಟಕ, ಹಳೆ ಮೈಸೂರು ಕರ್ನಾಟಕ, ಮಧ್ಯ ಕರ್ನಾಟಕದ ಭಾಗಗಳಿಗೆ ಅನ್ಯಾಯ ಆಗ್ತದೆ. ಇದನ್ನ ಸರಿಪಡಿಸಬೇಕು ಸರ್ಕಾರಗಳು ಅಂತೇಳಿ ನಾವು ಹೋರಾಟ ಸಮಿತಿಯ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಉದ್ಯೋಗದಲ್ಲಿ 1,57,000 ಜನ ಉದ್ಯೋಗ ಕಾಲ್ ಮಾಡಿದ್ರೆ ಕೇವಲ 32,000 ಜನ ಮಾತ್ರ ಭರ್ತಿ ಮಾಡ್ತಾರೆ. ಇನ್ನು ಉಳಿಕೆ ಭಾಗವನ್ನ ಖಾಲಿ ಬಿಡ್ತಾರೆ. ಹೈದರಾಬಾದ್ ಕರ್ನಾಟಕದ ಭಾಗ ಜನಸಂಖ್ಯೆಗೆ ನಾವು ಉಳಿದಂತ ಕರ್ನಾಟಕದಲ್ಲಿ 82% ಜನಸಂಖ್ಯೆ ಇದ್ದೀವಿ. ಆಮೇಲೆ ಬಡ್ತಿನಲ್ಲೂ ಕೂಡ ತಾರತಮ್ಯ ಮಾಡಿದರೆ ಅದ್ರ ಬಗ್ಗೆ ಇದನ್ನ ಸರ್ಕಾರ ಎಚ್ಚೆತ್ತುಕೊಂಡು ಇದರ ತೀರ್ಮಾನ ತಗೊಳ್ಳಲಿದ್ರೆ ಹೈದರಾಬಾದ್ ಕರ್ನಾಟಕದ ಏನು ಭಾಗಗಳಲ್ಲಿ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಬಿಜೆಪಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಬಿಡಿಎ ಇರ್ಬೋದು ಮತ್ತು ಇನ್ನು 60 ಸ್ಥಳೀಯ ಸಂಸ್ಥೆಗಳಿಗೆ ಆ ಭಾಗದಲ್ಲಿ ಬಂದು ಅಪಾಯಿಂಟ್ಮೆಂಟ್ ಆಗ್ತಾ ಇದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅವರಿಗೆ ಅವಕಾಶ ಕೊಡೋದಕ್ಕೆ ಉದ್ಯೋಗಾವಕಾಶ ಕೊಡೋದಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಸರ್ಕಾರ ಆ ಭಾಗದ ಸಚಿವರನ್ನ ಕಮಿಟಿನಲ್ಲಿ ಇರೋದ್ರಿಂದ, ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಚಿವರೇ ಆ ಕಮಿಟಿಯಲ್ಲಿ ಇರೋದ್ರಿಂದ ಆದರೆ ಉದ್ಯೋಗ ಕಾಲ್ ಮಾಡಿದ್ರೆ 18% ಇರೋ ಕಡೆ 32,000 ಉದ್ಯೋಗಗಳನ್ನು ಕರೀತಾರೆ. 82% ಇರೋ ಕಡೆ 24,000. ಎಷ್ಟೊಂದು ಅಸಮತೋಲನ. ಯಾವಾಗ ಮನುಷ್ಯನಿಗೆ ಅನ್ಯಾಯ ಆಗ್ತದೋ ಅವಾಗ ಭೂಮಿ ತನಕ ಬರ್ತಾರೆ ಮತ್ತೆ ತಿರುಗಿ ಬಂದಾಗ. ಹಾಗಾಗಿ ಉಳಿಕೆ ಭಾಗದ ಎಲ್ಲ ಜಾತಿ ಜನಾಂಗಗಳು, ಒಕ್ಕಲಿಗರೇ ಅಲ್ಲ, ಲಿಂಗಾಯತರಿಗೆ ಅಲ್ಲ, ಎಸ್ಸಿ ಪ್ರತಿ ಜಾತಿಗೂ ಕೂಡ ಉಳಿಕೆ ಭಾಗಗಳಿಗೆ ಅನ್ಯಾಯ ಕೊಡುವಾಗ ಅವರು ಹೋರಾಟಕ್ಕೆ ಮಾಡ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದು ಸರ್ಕಾರ. ಸರ್ಕಾರದಲ್ಲಿರ್ತಕ್ಕಂಥವರು ಇದನ್ನ ಕಾನೂನು ಏನು ಹೇಳ್ತಾರೆ, ಈಗ ಫಸ್ಟ್ ಯಾರು ಕೊಡ್ತಾರೆ ಅವರು ಸೂಚನೆ ಆಗ್ತಾರೆ. ನೀವು ಹೈದರಾಬಾದ್ ಕರ್ನಾಟಕ ಕಾಲ್ ಮಾಡಿ, ಈಗ ಕಾಲ್ ಮಾಡಿರೋ ಪ್ರಕಾರ ತುಂಬಿದ್ರೆ 90% ಫಿಲಪ್ ಆಗ್ತದೆ. ಅದೇ ಈಗ ಈ ಕರ್ನಾಟಕದಲ್ಲಿ ಕಾಲ್ ಮಾಡಿರೋದು ತುಂಬಿದ್ರೆ 60%, 30% ವ್ಯತ್ಯಾಸ ಆಗ್ತದೆ. ಫಸ್ಟ್ ಬಂದವರು ಸೀನಿಯರ್ ಮುಂದಕ್ಕೆ ಹೋಗ್ತಾ ಇರ್ತಾರೆ, ತಡವಾಗಿ ಬಂದವರು ಆಟೋಮೆಟಿಕ್ ಆಗಿ ಜೂನಿಯರ್. Agitating not only today, since very almost 3 decades I can say, there is a record on not only with us, with the courts also. We are fighting before the lawful authority and judiciary. ಎಷ್ಟೇ ಆದರೂ ಸುಪ್ರೀಂ ಕೋರ್ಟ್ ತದ್ವಿರುದ್ಧ ಅವರ ಒಂದು ಸರ್ಕಾರದ ಆದೇಶಗಳ ತದ್ವಿರುದ್ಧ ಆದೇಶ ಮಾಡಿದರೂ ಕೂಡ ಅದನ್ನು ಜಾರಿಗೊಳಿಸ್ತಿಲ್ಲ. ಇದೇ ಸಿಎಂ ಇದ್ರು, ಹಿಂದಿನ ಸರ್ಕಾರದಲ್ಲಿ. ಇದು ಏನು ಹೇಳುತ್ತೆ, ಒಕ್ಕಲಿಗರನ್ನ ಏನಾದ್ರು ಮಾಡಿ ದುಡಿಬೇಕು ಅಂತ. ಯಾಕೆ ನೋಡಿ, ಇತ್ತೀಚಿನ ನೀವು ಒಂದು ಬದಲಾವಣೆ ಕಾಲ ಏನೋ ಇತ್ತು ಮುಖ್ಯಮಂತ್ರಿ, ಅದನ್ನು ತೆಗೆದುಕೊಳ್ಳಿ, ಅಲ್ಲಿ ಕೂಡ ದುಡಿದಿದ್ದಾರೆ. ಇಟ್ ಈಸ್ ನಾಟ್ ಎ ಸ್ಮಾರ್ಟ್ ಥಿಂಗ್, ಇಟ್ ಈಸ್ ಎ ಡೀಪ್ ರೂಟೆಡ್ ಕಾನ್ಸ್ಪಿರೆನ್ಸಿ ಅಂತ ಹೇಳಿದೆ ನಾನು. ಯಾಕೆ ಬೇರೆಯವರು ನಮ್ಮ ಜೊತೆ ಸೇರ್ತಾ ಇಲ್ಲ, ಬಂದಿದ್ರು, ಎಲ್ಲ ಬಂದಿದ್ದಾರೆ. ಉತ್ತರ ಏನು ಬೆಳಗಾಂ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕೋಸ್ಟಲ್ ಕರ್ನಾಟಕದವರು ಇದ್ದಾರೆ ನಮ್ಮ ಜೊತೆ. ಅಲ್ಲಿ ಯಾಕೆ ಅಂದ್ರೆ ಅವರು ಯಾರು ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲ, ಹೋಟ್ಲೆ ಬಿಟ್ರೆ ಇನ್ಯಾರು ಇಲ್ಲ. ಒಕ್ಕಲಿಗರಂತೂ ಕಣ್ಣಿಗೆ ಕಾಣೋದೇ ಇಲ್ಲ. ಇದು ಬಹಳ ಗಂಭೀರವಾದ ಪ್ರಶ್ನೆ. ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳಲ್ಲಿ ಆ ಒಂದು ದತ್ತಾಂಶ ಏನು ನಿಗದಿಪಡಿಸಿದ್ದಾರೆ ಅದರಲ್ಲಿ ಗ್ರೇಡ್ ವೈಸ್ ಅದರ ಇತರೆ ಭಾಗದ ಕನ್ನಡ ಜನರನ್ನ
ಆಗ್ತಾ ಇದೆ. ದಿಸ್ ಇಸ್ ಮೈ ಕನ್ಸರ್ನ್, ನಾಟ್ ಓನ್ಲಿ ಮೈ ಕನ್ಸರ್ನ್, ಮೈ ಕಮ್ಯುನಿಟಿ ಇಸ್ ಕನ್ಸರ್ನ್. ದಿಸ್ ಇಸ್ ಸೀರಿಯಸ್ ಪ್ರಾಬ್ಲಮ್. ಇದೇ ರೀತಿ ಬಿಟ್ಟರೆ ನೀವು ನಾಳೆ ದಿವಸ ನಮ್ಮ ಒಕ್ಕಲಿಗ ಮಕ್ಕಳು ಓಟದಲ್ಲಿ ಒಂದು ಸರ್ವರ್ ಕ್ವಶನ್ ಮಾಡಿ ಆಳುವ ಅಧ್ಯಯನ ಮಾಡಿ ನಮ್ಗೆಲ್ಲ ನ್ಯಾಯ ಕೊಡ್ಸಂತ ಕೆಲಸ ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು. ಇವ್ರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾರೋ ನಮಗೆ ಗೊತ್ತಿಲ್ಲ. ದಯಮಾಡಿ ನಾವು ಈ ಒಂದು ಇದ್ರ ಮುಖಾಂತರ ಕೂಡ ನಮ್ಮೆಲ್ಲ ಜನಪ್ರತಿನಿಧಿಗಳು ನಾವು ಎಚ್ಚರಿಕೆ ಮುಖಾಂತರ ಹೇಳ್ತಾ ಇದ್ದೀವಿ. ನೀವು ಅಧ್ಯಯನ ಮಾಡಿ ಈ 71 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅದಕ್ಕೆ ಒಂದು ಸ್ವಾಗತ ಇದೆ, ಅದರಿಂದ ಅನುಕೂಲ ಆಗಿದೆ ನಮ್ಮ ಕರ್ನಾಟಕಕ್ಕೆ. ಆದರೆ ನೀವು ದಕ್ಷಿಣ ಕರ್ನಾಟಕದ ಜನರ ಮೇಲೆ ಇದರಿಂದ ಮಾಡಿರ್ತಕ್ಕಂಥ ನಿಯಮಾವಳಿಗಳು, ನೇಮಕಾತಿ ಮತ್ತು ಬಡ್ತಿ ನಿಯಮಾವಳಿಗಳು ಭಾರಿ ಗೊಂದಲ ಮತ್ತು ತೊಂದರೆಗೆ ನಮ್ಮನ್ನು 20 ವರ್ಷಗಳು ಕೂಡ ಮುಂದುವರೆಯುತ್ತಾರೆ. ಮೊನ್ನೆ ಕೋರ್ಟ್ ಯಾರು ಕೆಲಸ ಮಾಡಬೇಕು ಅಂತೇಳಿ ಒಬ್ಬರು ಹಾಕೊಂಡಿದ್ರು, ಆ ನಿಯಮಾವಳಿಗೆ ಇಲ್ಲ ಅಂತ ಜನಪ್ರತಿನಿಧಿಗಳಲ್ಲಿ ನಾನು ಬೇಡಿಕೆ ಇಷ್ಟೇ, ಆ ನಿಯಮಾವಳಿ ಬದಲಾವಣೆ ಮಾಡಿ ಯಾರು ನೀವು ಆಯ್ಕೆ ಆಗ್ತೀರಾ ಇಷ್ಟು ವರ್ಷ ಕೆಲಸ ಮಾಡಬೇಕು ಅಂತ ಹೇಳ್ಬೇಕು. ಮತ್ತೆ ನಮ್ಮಲ್ಲಿ ಏನು ನಮಗೆ ತೊಂದರೆಗಳಾಗ್ತದೆ ನಮ್ಮ ಕಡೆ ಯಾಕೆ ಇನ್ನು ಆಯ್ಕೆ ಆಗ್ತಾ ಒಂದು ಎಕ್ಸ್ಪರ್ಟ್ ಕಮಿಟಿ ತರ ಮಾಡಿ ನಮ್ಗಾಗ ತೊಂದರೆಗಳನ್ನ ನೀವು ಬಗೆಹರಿಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ದಯಮಾಡಿ ನಮ್ಮ ಮೇಲ್ಗುಟ್ಟಿಯವಾಗಿ ಜನಪ್ರತಿನಿಧಿಗಳು ಮಾಡಬೇಕು ಅಂತೇಳಿ ನಮ್ಮ